ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸಿಂಪಲ್ ಲೈಫ್ ವಿತ್ ಸಮಶ್ರೀ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಹಬ್ಬದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಆಲ್ರೆಡಿ ಹತ್ತತ್ರ ಬಂದಾಯಿತು ಹಬ್ಬನೇ, ಇನ್ನೂ ಏನೂ ನಾನು ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಅಂತಂದ್ಬಿಟ್ಟು ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಸಿಂಪಲಾಗಿ ಒಂದು ಸ್ವಲ್ಪ ಪಲಾವ್ ಮಾಡಿಬಿಟ್ಟು ಟೀ ಕುಡಿದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ಹೆಲ್ಪಿಂಗಿಗೆ ಅಂತಂದ್ಬಿಟ್ಟು ನಾನು ಒಬ್ಬರು ಆಂಟಿನ ಬರೋಕ್ಕೆ ಕೇಳ್ಕೊಂಡಿದ್ದೀನಿ. ಅವ್ರು ಬರೋಷ್ಟರೊಳಗೆ ಅರ್ಧ ಕೆಲಸನ ನಾನೇ ಮುಗಿಸ್ಕೊಂಡಿರ್ತೀನಿ. ಸೊ ಹಾಗಾಗಿ ಇಷ್ಟೊಂದಿದೆ ಕೆಲಸ, ಎಷ್ಟು ದಿನ ಮಾಡ್ತಿರ್ತೀವಿ. ಬಟ್ ಎಷ್ಟೇ ಮಾಡಿದ್ರು ಹಬ್ಬ ಅಂತ ಬಂದಾಗ ನಾವು ಎಕ್ಸ್ಟ್ರಾ ವರ್ಕ್ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್. ನಮ್ಮನೇಲಿ ಇನ್ನೊಂದೇನಪ್ಪ ಅಂತಂದರೆ ಬಟ್ಟೆಗಳೇ ಜಾಸ್ತಿ, ಎಲ್ಲಿಡೋದಕ್ಕೂ ಸಾಕಾಗಲ್ಲ, ಅಷ್ಟೊಂದು ಬಟ್ಟೆಗಳಿರ್ತವೆ. ಸೊ ಹಾಗಾಗಿ ಎಲ್ಲದನ್ನು ತೆಗೆದುಬಿಟ್ಟಿದ್ದೀನಿ. ಮೇಲ್ಗಡೆ ಇಟ್ಟಿದ್ದು ಶೆಲ್ಫ್ ಮೇಲೆ ಇಟ್ಟಿರೋದು ಎಲ್ಲದನ್ನು ಕೆಳಗಡೆ ಇಳಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ಆಂಟಿ ಬಂದರು. ಆ ಆಂಟಿನ ನಾನು ಇದ್ರ ಮೇಲೆ ಹತ್ತಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದೆ. ನನಗೆ ನಿಜವಾಗ್ಲೂ ಶಾಕ್ ಆಗೋಯಿತು, ಇಷ್ಟೊಂದು ಐಟಮ್ಸ್ ಇದ್ದಾವೆ ಆಟದ ಮೇಲೆ ಅಂತಂದ್ಬಿಟ್ಟು. ನಮ್ಮನೆಯವ್ರು ಏನನ್ನೂ ಆಚೆ ಹಾಕೋದಕ್ಕೆ ಬಿಡೋಲ್ಲ, ಎಲ್ಲದನ್ನು ಇದು ಏನಕ್ಕಾದ್ರೂ ಯೂಸ್ಗೆ ಆಗುತ್ತೆ, ಮೇಲಿಟ್ಟಿರು ಅಂತಂದ್ಬಿಟ್ಟು ಆಲ್ಮೋಸ್ಟ್ ಗುಜ್ರಿಗೆ ಹಾಕೋದೇ ತುಂಬಾ ಇದ್ವು. ಪೈಪ್ಸ್ಗಳು, ಏನೇನೋ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸ್ಗಳು ಮತ್ತು ಕಬ್ಬಿಣದ ಐಟಮ್ಸ್ಗಳೆಲ್ಲ ಅವರೆಲ್ಲ ಇದಕ್ಕೆ ಕೆಲಸಕ್ಕೆ ಅಂತ ತೊಗೊಂಡು ಹೋಗ್ತಾರಲ್ಲ, ಅದರದ್ದೇ ಸ್ವಲ್ಪ ಜಾಸ್ತಿನೇ ಇತ್ತು ಫ್ರೆಂಡ್ಸು. ಹಾಗಾಗಿ ಒಂದು ಅಟ್ಟದ ಮೇಲೆ ಎಷ್ಟು ಕಸ ಇತ್ತು ಅಂತಂದ್ಬಿಟ್ಟು ಆಂಟಿ ತರ್ತಾರೆ ನೋಡಿ. ಒಂದು ಮರದ್ದು ತುಂಬಾ ಇತ್ತು. ಈಗ ಹೆಂಗೋ ಅಪ್ಪ ಒಂದು ದಿನದಲ್ಲಿ ಮುಗಿಬೇಕು ಅಂತಂದ್ಬಿಟ್ಟು ಎಲ್ಲದನ್ನು ಮುಗಿಸ್ಕೊಂಡೆ. ಅಷ್ಟನ್ನೆಲ್ಲ ಕ್ಲೀನ್ ಮಾಡಿ ಸಂಜೆ ಮುಗಿಸೋಷ್ಟರೊಳಗೆ ಈವ್ನಿಂಗ್ ಆಗೋಯಿತು. ಎಲ್ಲ ಮುಗಿಸ್ಕೊಟ್ಬಿಟ್ಟು ಹೋದರು ಆಂಟಿನೂ. ನನಗಿನ್ನು ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ, ಅವ್ರಿಗೆ ಊಟ ತರಿಸ್ಕೊಟ್ಟಿದ್ದೆ ನಾನು. ನನಗೆ ಮನೆ ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಊಟ ತಿಂಡಿ ಎಲ್ಲ ಮಾಡಬೇಕು ಅಂತಲೇ ಅನಿಸಲ್ಲ. ಏನೋ ಒಂಥರ ಫುಲ್ ಫ್ರೆಶ್ ಅಪ್ ಆಗೋ ತನಕನೂ ಅದೊಂದು ಇರುತ್ತಲ್ಲ. ಸೊ ಹಾಗಾಗಿ ನಾನು ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈವ್ನಿಂಗಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಏನಾರು ಮಾಡ್ಕೊಂಡು ತಿನ್ನೋಣ ಬಿಸಿ ಇದು ಅಂತಂದ್ಬಿಟ್ಟು, ನನಗೆ ಆಲ್ಮೋಸ್ಟ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಉಪ್ಪಿಟ್ಟನ್ನ. ಅದನ್ನು ತಿಂದ್ಕೊಂಡು ಕೆಳಗಡೆ ಮನೆ ಆಂಟಿ ನನಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತಂದು ಕೊಟ್ಟಿದ್ರು ಫ್ರೆಂಡ್ಸ್, ಫ್ರೆಶ್ ಆಗಿರೋದು. ನೋಡ್ಬೋದು ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತಂದ್ಬಿಟ್ಟು. ಇದನ್ನು ವಾಯ್ಸ್ ಓವರ್ ಕೊಟ್ಟಿದ್ದೆ ಫ್ರೆಂಡ್ಸ್, ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ನಾನು, ಆ ವಾಯ್ಸು ಸರಿಯಾಗಿ ಬಂದಿರಲಿಲ್ಲ. ಸೊ ಹಾಗಾಗಿ ಬೇಡ ಅಂತಂದ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿ ಇವಾಗ ಎಕ್ಸ್ಟ್ರಾ ವಾಯ್ಸ್ ಓವರ್ನ ಕೊಡೋ ಹಾಗಾಯಿತು. ಆಂಟಿ ಕರ್ಬೇವಿನ ಸೊಪ್ಪನ್ನ ಕೊಟ್ಟಿದ್ರು. ಕ್ಲೀನಾಗಿರೋದು ಯಾವುದಿದೆ ನೋಡಿ ಬಿಡಿಸ್ಕೊಳಪ್ಪ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಎಲ್ಲದನ್ನೂ ಬಿಡಿಸ್ಕೊಂಡೆ. ಅದಾದಮೇಲೆ ನಮ್ಮ ಮನೆಗೆ ಕಾಲ್ ಮಾಡಿ ಹೇಳಿದ್ದೆ ಸಾಂಬಾರಿಗೆ ಏನಾದರೂ ತೊಗೊಂಡು ಬನ್ನಿ ಅಂತ. ಮಕ್ಕಳನ್ನು ಟ್ಯೂಷನಿಗೆ ಕಳಿಸ್ಬಿಟ್ಟು ಎಲ್ಲ ಅಡುಗೆ ಮಾಡಿಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅವರಿಗೆ. ಅವರು ಸೊಪ್ಪು ಮತ್ತು ಅವರೆಕಾಳನ್ನ ತಂದಿದ್ದರು. ತುಂಬ ಚೆನ್ನಾಗಿತ್ತು. ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ಬಟ್ ಏನಪ್ಪ ಅಂದರೆ ಸಖತ್ತೇ ಟಯರ್ಡ್ ಆಗಿದೆ. ಒನ್ ಡೇಲೆಲ್ಲ ಮುಗಿಸ್ಕೋಬೇಕು ಅಂತಂದ್ಬಿಟ್ಟು. ಎಕ್ಸ್ಟ್ರಾ ಇನ್ನೊಂದು ದಿನ ಅಂತಂದರೆ ನನಗೆ ಆಗಲ್ಲ. ನನಗೆ ಅದು ಕೆಲಸನೇ ಮುಂದುವರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಒಂದು ದಿನದಲ್ಲೇ ಎಲ್ಲ ಮಾಡಿ ಮುಗಿಸ್ಬೇಕು ಅಂತಂದ್ಬಿಟ್ಟು ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಂಡು ಸಂಜೆ ಸಾಂಬಾರು ಸೊಪ್ಪು ಎಲ್ಲ ತಂದಿದ್ರಲ್ಲ ಅದನ್ನೆಲ್ಲನೂ ರೆಡಿ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಕ್ಲೀನಿಂಗಿದ್ದೆಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದನ್ನು ಹೇಳಿ. ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.